ಗಜೇಂದ್ರಗಡ ಸಮೀಪದ ಕಾಲಕಲೇಶ್ವರ ಗ್ರಾಮದಲ್ಲಿನ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ ಹಾಗೂ ಅಥರ್ವ ಪ್ರಿ ಪ್ರೈಮರಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳ ಪಾಲಕರ ಸಭೆ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸಂಪತ್ ಅಕ್ಕಲ್ವಾಡಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಅಥರ್ವ ಕೋಚಿಂಗ್ ಸೆಂಟರ್ನ ಆಡಳಿತ ಸಮಿತಿ ಸದಸ್ಯ ಯಮನೂರಪ್ಪ ಗೋಣಿ, ಪ್ರಾಚಾರ್ಯ ಆನಂದ್ ದೊಡ್ಮನಿ, ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ರಾಠೋಡ್, ಸಮಾಜ ಸೇವಕ ವೀರೇಶ್ ರಾಠೋಡ್, ಶಿಕ್ಷಕಿ ಮೈತ್ರಿ ಹುಗ್ಗಾರ್, ಪೂಜಾ ವಿರುಪಾಪುರ್ಮಠ್, ಶಬೀನಾ ಬೆಳ್ಳಟ್ಟಿ, ತಾಯಪ್ಪ, ನಿರ್ಮಲಾ ಸಾರಂಗಮಠ್ ಸೇರಿದಂತೆ ಅನೇಕರು ಇದ್ದರು. ಪ್ರೈವೇಟ್ ಸ್ಕೂಲಿಗೆ 2 ವರ್ಷ 8 ತಿಂಗಳಿಂದಾನೇ ಸ್ಕೂಲಿಗೆ ಹಾಕ್ರಿ ಅಂತ ಹೇಳ್ತಾರೆ. ಯಾಕೆ ನಾವು 2 ವರ್ಷ 8 ತಿಂಗಳಿಂದಾನೇ ಸ್ಕೂಲಿಗೆ ಹಾಕ್ಬೇಕಂದ್ರೆ ಮಗುವಿನ ಕಲಿಕಾ ಮಟ್ಟ 2 ವರ್ಷ 8 ತಿಂಗಳಿಂದಾನೇ ಬೆಳೆಸ್ಕೊಂಡು ಹೋಗ್ತಾರೆ ಪ್ರೈವೇಟ್ ಸ್ಕೂಲ್. ಹಂಗಾಗಿ ಹೊರಗಡೆ ಅಂದ್ರೆ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೂ ನಮ್ಮ ಸ್ಕೂಲ್ ಮಕ್ಕಳಿಗೂ ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಓದೋದಾಗಿರ್ಬೋದು, ಹೇಳೋದಾಗಿರ್ಬೋದು, ಓರಲ್ ಆಗಿರ್ಬೋದು, ಅವ್ರ ಮಕ್ಕಳಿಗೂ ಮತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೂ ಡಿಫ್ರೆನ್ಸ್ ಇರ್ತೈತಿ. ಈಗ ಪಾಲಕರು ಏನ್ ವಿಚಾರ ಮಾಡ್ತೀರಿ, 4ನೇ ಕ್ಲಾಸಿಗೆ ನಾವು ಕೋಚಿಂಗ್ ಹಾಕಿದ್ರೆ 5ನೇ ಕ್ಲಾಸಿಗೆ ಮೊರಾರ್ಜಿ ಪಾಸ್ ಆಗ್ತಾರೆ. ಇದೊಂದು ಎಲ್ಲಾ ಪಾಲಕರ ತಲೆಯಲ್ಲೂ ಇರುತ್ತೆ. 4ನೇ ಕ್ಲಾಸಿಗೆ ನೀವು ಇಲ್ಲಿ ಕೋಚಿಂಗ್ ಇಲ್ಲಾಗಿರ್ಬೋದು, ಬೇರೆ ಕಡೆ ಎಲ್ಲಾದ್ರೂ ಕೋಚಿಂಗ್ ಹಾಕಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಗದ್ದತಿಗೆ 1-2 ಮಗಿ ಬಿಟ್ರೆ ಬೇರೆ ಎಲ್ಲಿ ಹೇಳ್ಕೊಡಲ್ಲ. ಅದು ನಿಮಗೂ ಗೊತ್ತಿದೆ. ಆ ಸಿಚುವೇಶನ್ ನೋಡಿ ನೀವು ಕೋಚಿಂಗ್ ಹಾಕಿರ್ತೀರಿ. ಇಲ್ಲಿ ಕೋಚಿಂಗ್ ಬಂದಾಗ ನಮ್ಮ ಕಡೆ 4ನೇ ಕ್ಲಾಸಿಗೆ ಎಲ್ಲ ಓದಕ್ ಬರಬೇಕು, ಸರಿಯಾಗಿ ಬರಬೇಕು. 5ನೇ ಕ್ಲಾಸಿಗೆ ನಾವು ಒಂದು ABCD ಈ ಕಲಿಕಾ ಕೆಳಗಿನ ಮಟ್ಟದಿಂದ ನಾವು ಹೇಳ್ಕೊಂಡು ಕುತ್ಕೊಳ್ಳೋಕೆ ನಾವು ಒಬ್ಬರ ಮಕ್ಕಳು ಇರಲ್ಲ. ನೆಕ್ಸ್ಟ್ ಅವ್ರ ಜೊತೆ ಕಾಂಪಿಟೇಟಿವ್ ಓದೋ ಮಕ್ಕಳು ಇರ್ತಾರೆ, ಓದೋ ಇರೋ ಮಕ್ಕಳು ಇರ್ತಾರೆ. ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಓದಲ್ಲ, ವರ್ಕ್ ಮಾಡಲ್ಲ, ಬೇರ್ ಬರ್ತಿಲ್ಲ, ಗಟ್ ಮಾಡಿಲ್ಲ, ಅವ್ರ ಓರಲ್ ಕ್ಲಾಸ್ ಅಂದ್ರೆ ಹೇಳಿಲ್ಲ, ಅವ್ರನ್ನ ತಗ ನಾವು ಮುಂದೆ ಕುಣಿಸ್ಕೊಂಡು ಕ್ಲಾಸ್ ಮಾಡ್ತೀವಿ. ಪ್ರತಿಯೊಂದು ಅಕ್ಷರ ಆಯ್ತು, ಗೆರೆ ಹಾಕಿದಾಯ್ತು, ಮ್ಯಾಥಮೆಟಿಕ್ಸ್ ಆಯ್ತು, ಇಂಗ್ಲಿಷ್ ಆಯ್ತು, ಸಬ್ಜೆಕ್ಟು, ಗ್ರಾಮರು, ಪೇರು ಎಲ್ಲರೂ ಮುಂದೆ ಇಟ್ಕೊಂಡು ಅವ್ರಿಗೆ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಓದಕ್ ಬರಲ್ಲ, ಬರೆಯಕ್ ಬರಲ್ಲ ಅಂದ್ರೆ ಇವಾಗ 4ನೇ ಕ್ಲಾಸ್ ನಾವು 4ನೇ ಕ್ಲಾಸ್ ಗ್ರೂಪಲ್ಲಿನೇ ಆಕ್ಟಿವಿಟಿ ಕ್ಲಾಸ್ ಹಾಕಿರ್ತೀವಿ. ಯಾಕೆ ನಾವು ಆಕ್ಟಿವಿಟಿ ಕ್ಲಾಸ್ ಹಾಕಿರ್ತೀವಿ? ಅದು ಬೇಸಿಕ್. ಕನ್ನಡ ಓದಕ್ ಬರ್ಬೇಕು, ಬರೆಯಕ್ ಬರ್ಬೇಕು, ಒತ್ತಕ್ಷರ ಇರ್ಬೇಕು, ನೋಡಿದನ್ನ ಹೇಳಕ್ ಬರ್ಬೇಕು, ಗುರುತಿಸಕ್ ಬರ್ಬೇಕು. ನೆಕ್ಸ್ಟ್ ಇಂಗ್ಲಿಷ್ ಕೂಡ ಹಂಗೆ ಓದಕ್ ಬರ್ಬೇಕು, ಬರೆಯಕ್ ಬರ್ಬೇಕು, ನೋಡೋದು ಗುರುತಿಸಕ್ ಬರ್ಬೇಕು, ಹೇಳ್ಬೇಕು, ಓರಲ್ ನಾವೇನ್ ಕ್ವಶನ್ ಕೇಳ್ತೀವಿ ಅದನ್ನೆಲ್ಲ ಹೇಳಕ್ ಬರ್ಬೇಕು. ಇಲ್ಲಿ ನಮ್ಮ ಏನು ರೂಲ್ಸ್ ಅಪ್ಪ ಅಂದ್ರೆ 4ನೇ ಕ್ಲಾಸಿಗೆ ಎಲ್ಲಾ ಬೇಸಿಕ್ಸ್ ನಾವು ಓದಕ್ಕೆ, ಬರೋಕ್ಕೆ, ಲೆಕ್ಕ ಮಾಡಕ್ಕೆ, ಹೇಳಕ್ಕೆ, ಬರೆಯಕ್ಕೆ, ನೋಡಿದ್ದನ್ನ ಗುರುತಿಸಕ್ಕೆ ಅಂದ್ರೆ ಅವರು ನಮ್ಗೆ 5ನೇ ಕ್ಲಾಸ್ಗೆ ಫಿಟ್ ಆಗಿರ್ತಾರೆ. ಅಂದ್ರೆ ನಾವು 5ನೇ ಕ್ಲಾಸಿಗೆ ಈಗ ನೋಡ್ರಿ ಆಲ್ಮೋಸ್ಟ್ ಈಗ ಆಗಸ್ಟ್ ಮುಗಿತು. ಇಲ್ಲಿ ನಿಮ್ಮ ಮಕ್ಕಳು 2-3 ತಿಂಗಳು ಇದ್ದಾರೆ, ಹೌದಲ್ಲ? 2-3 ತಿಂಗಳಲ್ಲಿ ನಾವು ಫಸ್ಟ್ ಸೆಮ್ ಮುಗಿಸ್ಬೇಕು. ಇವಾಗ ಸಿಲೆಬಸ್ ಎಲ್ಲ ಫಸ್ಟ್ ಸೆಮ್ ಮುಗಿಸ್ಬೇಕು. ನಾವು ಕಾಂಪಿಟೇಟಿವ್ ಅಲ್ಲಿ ಹೋದಾಗ ಫಸ್ಟ್ ಸೆಮ್ ಇಂದ ನಾವೆಲ್ಲ ಕೇಳ್ತೀವಿ, ಫಸ್ಟ್ ಸೆಮ್ ಅದೆಲ್ಲ ಹೇಳ್ತೀವಿ ಅಂತ. ಈಗ ನಾವು ಅವ್ರಿಗೆ ಓದಕ್ಕೆ ಬರೆಯಕ್ಕೆ ಕಲ್ಸ್ಕೊಂಡು ಕೂತ್ಕೊಂಡ್ರೆ ಇದನ್ನ ನಾವು ಕವರ್ ಮಾಡಕ್ಕೆ ಆಯ್ತಾ? ನೆಕ್ಸ್ಟ್ ನಾವು ಸಿಲೆಬಸ್ ಎಲ್ಲ ಕವರ್ ಮಾಡಿ ಅವ್ರಿಗೆ ಎಕ್ಸಾಮ್ ಫೀಟ್ ಮಾಡ್ಬೇಕಂದ್ರೆ ನಮ್ಗೆ ಟೈಮ್ ಬೇಕಾಗ್ತೈತಿ. ಆಮೇಲೆ ನಿಮ್ಮ ಮಕ್ಕಳು ಫಸ್ಟಿಗೆ ಬರೋದಕ್ಕಿಂತ ಇಲ್ಲಿ ಬಂದಿಂದ ಎಲ್ಲಾ ಮಕ್ಕಳು ಕಲಿಕಾ ವ್ಯವಸ್ಥೆಗೆ ಬಹಳ ವೇಗವಾಗಿ ಫಾಸ್ಟ್ ಆಗಿ ಗುಣಮಟ್ಟ ಆಗಿದ್ದಾರೆ. ನಾನು ಅದು ತುಂಬಾ ಖುಷಿ ಪಡ್ತೀನಿ. ನಾವು ವರ್ಕ್ ಮಾಡೋದಕ್ಕಿಂತ ಮಕ್ಕಳ ಕೈಲೇ ವರ್ಕ್ ಜಾಸ್ತಿ ಮಾಡಿಸಿರ್ತೀವಿ ನಾವು. ಆಮೇಲೆ ಇನ್ನೊಂದು 5ನೇ ಕ್ಲಾಸ್ ಮಕ್ಕಳಿಗೆ ನಾವು ಸಿಲೆಬಸ್ ಹೇಳಿ, ಕ್ವಶನ್ ಪೇಪರ್ ಹೇಳಿ ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳಿಗೆ ನಾವು ಎಕ್ಸಾಮ್. ಈಗ ನಾವು ಹೌದು ಎಲ್ಲಾ ಸಿಲೆಬಸ್ ಒಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡಿ ಅವ್ರಿಗೆ ಟೆಸ್ಟ್ ಕೊಟ್ಟು ಅವ್ರಿಗೆ ರಿಸಲ್ಟ್ ಮಾಡ್ತಾ ಇದ್ದೀವಿ. ಈ ಮನಸ್ಸಿಗೆ ನಾನು ಒಪ್ಕೊಂಡಿದ್ದೀವಿ. ಅದೇ ಇಂಗ್ಲಿಷ್ ನಾಳೆ ಟ್ರೀಟ್ ಮಾಡೋದು, ಓದಕ್ಕೆ ಬರೋಕ್ಕೆ ಆಲ್ಮೋಸ್ಟ್ ಬೆಳಗ್ಗೆ 3 ಕ್ಲಾಸ್ ಇದ್ದಾಗ ಅದನ್ನ ನಾವು ಮಾಡ್ತೀವಿ. ನಿಮ್ಮ ಮನವರಿಕೆ ಆಗಲಿ ಅಂತ ನಾನು ಹೇಳ್ತೀನಿ. 5ನೇ ಕ್ಲಾಸ್ಗೆ ನಾವು ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ಇಂಗ್ಲಿಷ್ ಆಗಿರ್ಬೋದು ಎಲ್ಲ ಊಟಕ್ಕೆಲ್ಲ ಏನು ಉತ್ಕೊಂಡ್ ಊಟ ಮಾಡ್ತೀವಿ, ಹಂಗೆ ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡಬೇಕು. ಆಮೇಲೆ ನಮಗೆ ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳಲ್ಲಿ ನವೋದಯ ಎಕ್ಸಾಮ್ ಬರುತ್ತೆ. ನವೋದಯ ಆದ್ಮೇಲೆ ಫೆಬ್ರವರಿ ತಿಂಗಳಿಗೆ ಮೊರಾರ್ಜಿ ಎಕ್ಸಾಮ್ ಬರ್ಬೋದು. ನೆಕ್ಸ್ಟ್ RMSಗೆ 1 ಮಂತ್ ಅಥವಾ 25 ಡೇಸ್ಗೆ ಡಿಫ್ರೆನ್ಸ್ ಇರುತ್ತೆ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಆಗಿದೆ. ಈಗ ನಾವು ಅದಕ್ಕೆಲ್ಲ ಕವರ್ ಮಾಡೋದಕ್ಕೋಸ್ಕರ